ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೈಲಿ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಸಿಂಪಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಮೊದಲಿಗೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ನ ಜೊತೆ ಫಸ್ಟು ಮಟನ್ನ ಬೇಯಿಸ್ಕೋಬೇಕು, ಅದಕ್ಕೋಸ್ಕರ ಇದು. ಆನಿಯನ್ ಹಾಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು, ಮಟನ್ ಹಾಕ್ಕೋಬೇಕು, ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಹಾಗೆ ಟರ್ಮರಿಕ್ ಪೌಡರ್. ಇಷ್ಟನ್ನು ಹಾಕಿ ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕಿಟ್ಟು ಚೆನ್ನಾಗಿ ಬೇಯಬೇಕು. ಅಂದರೆ ಸ್ವಲ್ಪ ಜಾಸ್ತಿ ವಿಷಲ್ ಆಗಬೇಕು. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೊದಲಿಗೆ. ಇಲ್ಲ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಈ ರೀತಿ ಮಾಡ್ತಾಯಿದ್ವಿ. ಚಿಕನ್ ಬಿರಿಯಾನಿ ಆಗಿದ್ದರೆ ಫಸ್ಟ್ ರೈಸು ಎಲ್ಲನೂ ಒಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಹಾಕ್ಬೋದಾಗಿತ್ತು. ಸೊ ಮಟನ್ ಆಗಿರೋದ್ರಿಂದ ಸ್ವಲ್ಪ ಮುಂಚೆನೇ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಅದೊಂದು 6-7 ವಿಷಲ್ ಮಾಡ್ತೀನಿ ನಾನು. ಸೊ ಆಮೇಲೆ ಒಂದು ಕಡೆ ಅಕ್ಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಜನ ಇರ್ತಾರೆ ಅಷ್ಟು ನೋಡಿಬಿಟ್ಟು ಅಕ್ಕಿ ಹಾಕಿ ಅದನ್ನು ಸ್ವಲ್ಪ ನೀರಲ್ಲಿ ಹಾಗೆ ನೆನೆಸಿಡಿ. ಏನಕ್ಕೆ ಅಂದರೆ ಅನ್ನ ಉದ್ರಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನೆನೆಸಿಟ್ಬಿಟ್ಟು ಇನ್ನೊಂದು ಕಡೆ ನೀರನ್ನು ಕುದಿಯೋಕ್ಕೆ ಬಿಡಿ. ಎಷ್ಟು ಲೋಟ ನೀರು, ಇವಾಗ 1 ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕೆ 2 ಲೋಟ ನೀರು ತೊಗೊಂಡು ಅದನ್ನು ಬಿಸಿಯಾಗಿ ಬಿಟ್ಬಿಡಿ. ಸೊ ಈಗ ಮಟನ್ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಮಟನ್ ಬೆಂದಾದಮೇಲೆ ನೆಕ್ಸ್ಟ್ ಅದನ್ನು ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಕುಕ್ಕರಿಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಮಸಾಲ ಐಟಮ್ಸ್ ಗೊತ್ತಲ್ಲ, ಚಕ್ಕೆ, ಲವಂಗ, ಆಮೇಲೆ ಸೋಂಪು ಕಾಳು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಮುಂಚೆನೇ ಪುದೀನ ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಗೊತ್ತಲ್ಲ, ಕಸೂರಿ ಮೇಥಿ, ಇದೆಲ್ಲ ಮಸಾಲೆ ಐಟಮ್ಸು. ಇಷ್ಟು ಹಾಕಿದ್ರೇ ಒಳ್ಳೆ ಫ್ಲೇವರ್ ಬರೋದದು. ಸೊ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಸ್ವಲ್ಪ ಬ್ರೌನ್ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ. ಬ್ರೌನ್ ಆಗಬೇಕು. ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅಂಗಡಿಯಿಂದ ಎಲ್ಲ ತರಲ್ಲ. ಸೊ ನೀವು ಅಷ್ಟೇ ಮನೇಲಿ ಮಾಡಿಕೊಂಡ್ರೆ ಒಳ್ಳೇದು. ಅದೇನು ಜಾಸ್ತಿ ರಿಸ್ಕ್ ಇರೋಲ್ಲ ಕೆಲಸ. ಅದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಹೀಗೆ ಫ್ರೈ ಮಾಡೋಣ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಬ್ರೌನ್ ಆಗಿದೆ. ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕಿದ್ರೆ ಒಂಥರ ಸ್ವೀಟ್ ಅನಿಸುತ್ತೆ. ಸ್ವಲ್ಪ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಆಯಿಲ್ ಬಿಟ್ಕೊಂಡ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಿಮ್ಮ ಖಾರ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಜೊತೆಗೆ ಧನಿಯಾ ಪುಡಿ ಆದಮೇಲೆ ಸ್ವಲ್ಪ ಅರಶಿನ ಆದಮೇಲೆ ನಾನು ಮನೇಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಸ್ವಲ್ಪ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಮತ್ತು ಬೇರೆ ಪೌಡರ್ಗಳು ಯೂಸ್ ಮಾಡಲ್ಲ. ಸೊ ಅದು ಒಳ್ಳೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ನಾನು, ಖಾರ ಅಂತಾರೆ ಅಂತ. ಸೊ ಒಂದು 2 ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ಮಟನ್ ಬೇಯಿಸಿಟ್ಕೊಂಡಿರ್ತೀವಲ್ಲ, ಆ ಮಟನ್ನ ಹಾಕ್ಕೊಂಬಿಟ್ಟು ಸಾಲ್ಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಹಂಗೆ ಫ್ರೈ ಮಾಡಿ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಅದು ಯಾವ ರೀತಿ ಆಯಿಲ್ ಬಿಟ್ಕೋತಾ ಇದೆ ಅಂತ. ಸೊ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಚೆನ್ನಾಗಿ. ಆಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಟಿರ್ತೀವಲ್ಲ, ಆ ನೀರನ್ನು ಹಾಕ್ಕೊಳ್ಳಿ. ಬಿಸಿ ನೀರನ್ನು ಹಾಕಿದರೆ ತುಂಬ ಒಳ್ಳೆಯದು. ಅನ್ನ ಕೂಡ ಅದು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮೇಯ್ನ್ ಅದಕ್ಕೆ. ಸೊ ಪುದೀನ ಇವಾಗ ಬೇಕಿದ್ದರೂ ನೀವು ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಳ್ಳಲ್ಲ, ನಾನು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ನೀರು ಕುದೀತಾ ಇದ್ದಂಗೆ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ನೆನೆಸಿಟ್ರೇ ಒಳ್ಳೆಯದು. ಅದಷ್ಟು ಆದಮೇಲೆ ಅದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಷಲ್ ಒಂದು 2 ಅಥವಾ 3 ವಿಷಲ್ ಮಾಡಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಬೆಂದಿದೆ ಅಂತ. ಮಟನ್ ಮುಂಚೆನೇ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ಒಂದು 2 ವಿಷಲ್ ಮಾಡಿದರೆ ಸಾಕು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದೇನು ರಿಸ್ಕ್ ಅಂತ ಅನಿಸಲ್ಲ, ತುಂಬ ಕ್ವಿಕ್ಕಾಗಿ ತುಂಬ ಬೇಗನೆ ಮಾಡ್ಬೋದು. ಎಲ್ಲರೂ ಕೂಡ ಮಟನ್ ಬಿರಿಯಾನಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಟೇಸ್ಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಥ್ಯಾಂಕ್ ಯು, ಬಾಯ್.